ನಮಸ್ಕಾರ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಪಡ್ಡನ್ನು ಹೆಂಗೆ ಮಾಡೋದಂತೇಳಿ ಇವತ್ತಿನ ವಿಡಿಯೋದೊಳಗೆ ತೋರ್ಸಾತೀನಿ ರೀ. ಈ ಥರನಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಬರ್ತಾರೆ ರೀ. ಹೆಂಗೆ ಮಾಡೋದಂತೇಳಿ ನೋಡೋಣ ಬರ್ರಿ. ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡೇನಿ ರೀ. ಇಲ್ಲಿ 3 ಲೋಟದಷ್ಟು ರೇಷನ್ ಅಕ್ಕಿನ ತೊಗೊಂಡೇನಿ ರೀ. ಅದೇ ಲೋಟದಿಂದ ನಾನು 1 ಲೋಟದಷ್ಟು ಉದ್ದಿನ ಬೇಳೆನ ತೊಗೋತೀನಿ ರೀ. ಉದ್ದಿನ ಬೇಳೆ ತೊಗೊಂಡು ಮತ್ತು ಅರ್ಧ ಲೋಟದಷ್ಟು ತೊಗರಿಬೇಳೆ ಮತ್ತು ಅರ್ಧ ಲೋಟ ಹೆಸರು ಬೇಳೆನ ತೊಗೋತೀನಿ ರೀ. ಕಡಲೆಬೇಳೆನ ಯೂಸ್ ಮಾಡ್ತಾರೆ ರೀ. ಕಡಲೆಬೇಳೆನ ಹಾಕೋದ್ರಿಂದ ಪಡ್ಡು ಸ್ವಲ್ಪ ಹಸಿಯಾಗಿ ಬೇಗನೆ ಬೆಂದು ಬರೋಂಗಿಲ್ಲ ರೀ. ಕಡಲೆಬೇಳೆ ಹಾಕೋಕೆ ಹೋಗಬೇಡ್ರಿ. ಈ ಥರನಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಎಲ್ಲನೂ ಒಮ್ಮೆ ಸ್ವಚ್ಛಮ್ಗೆ ತೊಳ್ಕೊಬೇಕು ರೀ. ನಾವು ರೇಷನ್ ಅಕ್ಕಿನ ಜಾಸ್ತಿ ಪಾಲಿಶ್ ಮಾಡಿರಂಗಿಲ್ಲ, ಹಾಗಾಗಿ ಅಕ್ಕಿ ಸ್ವಲ್ಪ ಕಲರ್ ಚೇಂಜ್ ಇರ್ತಾವೆ ರೀ. 2-3 ಸಾರಿ ಸ್ವಚ್ಛಾಗಿ ತೊಳ್ಕೊಂಡ್ರೆ ಪಡ್ಡು ಬೆಳ್ಳಗಾಗಿ ಬರ್ತಾವೆ ರೀ. ಸ್ವಚ್ಛಮ್ಗೆ ತೊಳ್ಕೊಬೇಕು ರೀ. ತೊಳ್ಕೊಂಡು ನೆನೆಯಾಕೆ ಇಡಬೇಕು ರೀ. ಒಂದು 2 ಗ್ಲಾಸ್ನಷ್ಟು ನೀರನ್ನು ಹಾಕಿ ನೆನೆಯಾಕೆ ಇಟ್ಕೊಳ್ರಿ. ಎಲ್ಲನೂ ಒಂದೇ ಪಾತ್ರೆ ಒಳಗೆ ಹಾಕಿ ನೆನೆಯಾಕೆ ಇಟ್ಕೊಳತ್ತೀನಿ ರೀ. ಸಪ್ರೇಟಾಗಿ ಏನು ಇಟ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಇವಾಗ ರಾತ್ರಿ ನಾನು 12 ಗಂಟೆಗೆ ನೆನೆಯೋಕೆ ಇಟ್ಟಿದ್ದೆ. ರಾತ್ರಿ 8 ಗಂಟೆಗೆ ಅದನ್ನು ರುಬ್ಕೋತಾ ಇದ್ದೀನಿ ರೀ. ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ಮೊದಲಿಗೆ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ರೀ. ನೀರನ್ನು ಸಪ್ರೇಟ್ ಮಾಡ್ಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕಿ ಪೂರ್ತಿ ನುಣ್ಣಗೆ ರುಬ್ಕೋಬೇಕು ರೀ. ಯಾಕಂದ್ರೆ ಸ್ವಲ್ಪ ರವೆ ಇತ್ತಂದ್ರೆ ಪಡ್ಡು ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. ಅದಕ್ಕಾಗಿ ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ರುಬ್ಬುವಾಗ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಜಾಸ್ತಿ ನೀರು ಹಾಕೊಂಡ್ರೆ ತಿಳುವಾಯ್ತಂದ್ರೆ ಪಡ್ಡು ಅಷ್ಟೊಂದು ಟೇಸ್ಟಿಯಾಗಿ ಅನಿಸೋದಿಲ್ಲ. ಅದಕ್ಕಾಗಿ ಪೂರ್ತಿ ನೋಡಿರಿ ನೈಸಮ್ಗೆ ರುಬ್ಕೊಂಡೇನು. ಎಲ್ಲನೂ ಇದೇ ಥರನಾಗಿ ರುಬ್ಬಿ ಇಟ್ಕೋಬೇಕು. ನಾನಿಲ್ಲಿ ಅವಲಕ್ಕಿನ ಯೂಸ್ ಮಾಡತ್ತೀನಿ ರೀ. ಅವಲಕ್ಕಿನ ನಾವೇನು ರುಬ್ಬೋಕ್ಕಿಂತ 2 ಗಂಟೆ ಮೊದಲೇ ನೆನೆಯಾಕೆ ಇಟ್ಕೊಂಡಿರ್ಬೇಕು ರೀ. ಪೂರ್ತಿಯಾಗಿ ನೆನೆಯಿತ್ತಂದ್ರೆ ಅದನ್ನು ಸಹಿತ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ನಾನೇನದು 1 ಲೋಟ ಉದ್ದಿನ ಬೇಳೆ ತೊಗೊಂಡಿದ್ನಲ್ಲ ರೀ, ಅದೇ ಲೋಟದಿಂದ ಅವಲಕ್ಕಿನ ನೆನೆಯಾಕೆ ಹಾಕೀನಿ ರೀ. ಇವಾಗ ಅವಲಕ್ಕಿನೂ ಸಹಿತ ಎಲ್ಲನೂ ಚೆಂದಮ್ಗೆ ನೈಸಮ್ಗೆ ರುಬ್ಕೊಂಬಂದೇನಿ ರೀ. ರುಬ್ಬಿ ಎಲ್ಲನೂ ಒಂದು ಸಾರಿ ಚೆಂದಮ್ಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬೇಕು ರೀ. ರಾತ್ರಿ ಪೂರ್ತಿ ಅದು ಉದುಗಾಕ ಇಡಬೇಕು ರೀ. ನಿಮಗೆ ಜಾಸ್ತಿ ಅದು ಹಿಟ್ಟು ಉಬ್ಬಿ ಬರಲಿಲ್ಲ ಅಂದರೆ ಒಂದು ಟಿಪ್ ಹೇಳ್ತೀನಿ ರೀ. ಏನಂದ್ರೆ ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಅಂದರೆ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ಬೆಳಿಗ್ಗೆ ಹಿಟ್ಟು ಕರೆಕ್ಟಾಗಿ ಉಬ್ಬಿ ಬರ್ತೈತೆ ರೀ. ಇವಾಗ ನೋಡಿರಿ ಹಿಟ್ಟು ಉಬ್ಬಿ ಬಂದೈತೆ ರೀ. ಇವಾಗ ಎಲ್ಲನೂ ಮತ್ತೊಮ್ಮೆ ಚೆಂದಮ್ಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಇವಾಗ ಬೆಳಿಗ್ಗೆ ಮಾಡುವಾಗ ಇದು. ಆಮೇಲೆ ನಾನು ರಾತ್ರಿನ ಉಪ್ಪು ಹಾಕ್ಕೊಂಡಿರಲಿಲ್ಲ. ರಾತ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೇನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಸಕ್ಕರೆನ ಹಾಕ್ಕೊಳತ್ತೇನೆ ರೀ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತಂತೇಳಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳತ್ತೇನು. ಉಪ್ಪು ಮತ್ತು ಸಕ್ಕರೆನ ಎಲ್ಲನೂ ಚೆಂದಮ್ಗೆ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡು ನೋಡಿರಿ ಹಿಟ್ಟು ಹದ ಕರೆಕ್ಟ್ ಇತ್ತಂದ್ರೆ ಹಾಗೆ, ಹಿಟ್ಟು ಹದ ಕರೆಕ್ಟ್ ಇಲ್ಲ ಅಂತಾದರೆ ನೀವು ಸ್ವಲ್ಪ ನೀರನ್ನು ಸಹಿತ ಹಾಕ್ಕೋಬೋದು. ಇವಾಗ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಎಲ್ಲನೂ ಚೆಂದಮ್ಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಭಾಳ ರುಚಿಯಾಗಿರ್ತಾವೆ. ಇವಾಗ ನಾನು ತುಪ್ಪನ ಹಾಕಿ ಕಾದಿರೋ ಹಂಚಿಗೆ ತುಪ್ಪನ ಹಾಕ್ಕೊಳತ್ತೇನೆ ರೀ. ನೀವು ಎಣ್ಣೆನೂ ಹಾಕ್ಕೋಬೋದು. ತುಪ್ಪ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರ್ತವೆ, ಹಾಗೆ ಟೇಸ್ಟಾಗಿ ಬರ್ತಾವೆ. ಮಕ್ಕಳಿಗೆ ಆಗಿ ಲಂಚ್ ಬಾಕ್ಸಿಗೆ ಮಾಡ್ತಿದ್ದೆ ಅಂತ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಅದು ನಿಮ್ಮ ಇಷ್ಟ. ಮೊದಲಿಗೆ ಯಾವಾಗಲೂ ಪಡ್ಡು ಹಾಕಬೇಕಾದ್ರೆ ನಾವೇನು ಸೈಡ್ ಇರ್ತಾವಲ್ಲ ರೀ, ಸೈಡ್ ಪಡ್ಡ ಅಲ್ಲಿನೇ ಹಾಕ್ಕೋಬೇಕಾಗ್ತೈತೆ ರೀ. ನಡುವೆ ಹಾಕ್ಕೊಳ್ಳೋದ್ರಿಂದ ಉರಿ ಜಾಸ್ತಿ ಇರುತ್ತೆ, ಬೇಗನೆ ಒತ್ತಿ ಬರ್ತೈತೆ ರೀ. ಅದ್ರ ಸಲುವಾಗಿ ಯಾವಾಗಲೂ ಸುತ್ತು ಕಡೆದೆಲ್ಲ ಫಿಲ್ ಮಾಡ್ಕೊಂಡು ಆದಮೇಲೆ ಮಧ್ಯದಲ್ಲಿರುವ ಹೋಳಿಗೆ ಪಡ್ಡಿನ ಹಿಟ್ಟನ್ನು ಹಾಕ್ಕೋಬೇಕಾಗ್ತೈತೆ ರೀ. ಇವಾಗ ಸೈಡೆಲ್ಲ ಹಾಕ್ಕೊಂಡೆ ಮಧ್ಯದಲ್ಲಿ ಹಾಕ್ಕೋತಾ ಇದ್ದೀನಿ ರೀ. ಅದರಲ್ಲಿ ನೀವು ಬೇಕಿದ್ರೆ ಉಳ್ಳಾಗಡ್ಡಿ, ಗಜ್ರಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಾಕಿ ಮಸಾಲೆ ಪಡ್ಡು ಸಹಿತ ಆಗುತ್ತೆ ರೀ ಇದೇ ಹಿಟ್ಟಿಗೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳತ್ತೇನೆ ರೀ. ಮೇಲಿನ ಹಿಟ್ಟು ಪೂರ್ತಿಯಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ರೀ. ಇವಾಗ ನೋಡಿರಿ ಮೇಲಿನ ಹಿಟ್ಟು ಸ್ವಲ್ಪ ಕೈಗೆ ಅಂಟ್ಕೋತಾ ಇಲ್ಲ. ಇವಾಗ ನಾನು ಟರ್ನ್ ಮಾಡ್ಕೋತೀನಿ ರೀ. ತುಪ್ಪ ಹಾಕಿರೋದ್ರಿಂದ ಬೇಗನೆ ಟರ್ನ್ ಆಗಿ ಬರುತ್ತೆ ರೀ. ತುಪ್ಪ ಹಾಕಿ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಇವಾಗ ಎಲ್ಲನೂ ಟರ್ನ್ ಮಾಡ್ಕೊಳತ್ತೀನು. ಮೊದಲಿಗೆ ನಾನಿಲ್ಲಿ ಮಧ್ಯದಲ್ಲಿರೋನ ಮಾಡ್ಕೊಳತ್ತೀನಿ, ಯಾಕಂದ್ರೆ ಅವು ಬೇಗನೆ ಬೆಂದಿರ್ತಾವೆ ರೀ. ಲಾಸ್ಟ್ ಹಾಕಿದರೂ ಸಹಿತ ಉರಿ ಅಲ್ಲೇ ಜಾಸ್ತಿ ಇರೋದ್ರಿಂದ ಬೇಗನೆ ಬೇಯ್ತಾವೆ ರೀ. ನೀವು ಸಹಿತ ಹಾಕುವಾಗ ಫಸ್ಟಿಗೆ ಹಾಕ್ಕೊಳ್ಳುವಾಗ ಸುತ್ತಲೂ ಹಾಕ್ಕೋಬೇಕು, ತೆಗೆಯುವಾಗ ಮಧ್ಯದಲ್ಲಿರೋದನ್ನು ತೆಗಿಬೇಕು ರೀ. ಇವಾಗ ಎಲ್ಲನೂ ತಗೊಳತ್ತೇನು. ಎಷ್ಟು ಕರೆಕ್ಟಾಗಿ ಬಂದಿದ್ದಾವೆ ನೋಡಿರಿ. ಕಲರು ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ ರೀ.
ಸುತ್ತು ಕಡೆದೆಲ್ಲನೂ ಮತ್ತು ಎಲ್ಲನೂ ಟರ್ನ್ ಮಾಡಿ ಮತ್ತೊಮ್ಮೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ರೀ. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಇದ್ರಂತೂ ತುಂಬ ರುಚಿ ಅನ್ನಿಸ್ತೈತಿ. ಕೊಬ್ಬರಿ ಚಟ್ನಿ ಮತ್ತು ಪಡ್ಡು ಬೇಳೆ ಸಾಂಬಾರು ಇದ್ರಂತೆ ಮಕ್ಕಳು ಟಿಫಿನ್ ಬಾಕ್ಸ್ನ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಬರ್ತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಇವಾಗ ಎಲ್ಲನೂ ಟರ್ನ್ ಮಾಡ್ಕೊಂಡೆ ಮತ್ತೆ ಪ್ಲೇಟ್ ಮುಚ್ಚಿ ಒಂದು 2ರಿಂದ 3 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಮತ್ತೆ ಕೆಳಗಡೆದನು ಎಲ್ಲನೂ ಚೆನ್ನಾಗಿ ಬೆಂದಿದ್ದು ಇವಾಗ ತಕ್ಕೊಳತ್ತಿದ್ದೀನಿ ರೀ ಸಪ್ರೇಟಾಗಿ. ಮೊದಲಿಗೆ ಮಧ್ಯದಲ್ಲಿರುವನ್ನೇ ತಕ್ಕೋಬೇಕ್ರಿ, ಇಲ್ಲಾಂದರೆ ಅವು ಹೊತ್ತತಾವ್ರಿ, ಪೂರ್ತಿ ಕಲರ್ ಚೇಂಜ್ ಆಗಿಬಿಡ್ತಾವೆ, ಕಪ್ಪಾಗ್ತಾವ್ರಿ. ಇವಾಗ ಎಲ್ಲನೂ ತಕ್ಕೊಂಡು ಇಟ್ಕೋಬೇಕ್ರಿ. ಅದಕ್ಕಿಂತ ಮೊದಲು ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ನೋಡೋಕೆ ಈಸಿ ಆಗ್ತೈತ್ರಿ. ಅದ್ರ ಜೊತೆಗೆ ನಾನು ಪುಟಾಣಿಯನ್ನು ನೀರು ಚಟ್ನಿ ಥರ ಮಾಡ್ಕೊಂಡಿದ್ದೀನಿ ರೀ. ಪುಟಾಣಿ ಚಟ್ನಿ ಹಾಗೆ ಬೇಳೆ ಸಾಂಬಾರನ್ನು ಸರ್ವ್ ಮಾಡ್ತಾಯಿದ್ದೆ. ಪಡ್ಡು ಟೇಸ್ಟಿ ಅಂತೂ ಸೂಪರಾಗಿ ಬಂದಿತ್ತು. ನೀವು ಒಂದು ಸಾರಿ ಟ್ರೈ ಮಾಡಿ, ಇದೇ ಥರನಾಗಿ ಮಕ್ಕಳಿಗೂ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮನೆಯವರು ಎಲ್ಲರೂ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಇವಾಗ ನೋಡಿ ಕಲರು ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ, ಹಾಗೆ ಅಷ್ಟೇ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ನೀವು ಒಂದು ಸಾರಿ ರೇಷನ್ ಅಕ್ಕಿ ಇತ್ತಂದರೆ ಅದರ ಜೊತೆ ಟ್ರೈ ಮಾಡಿ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತಾನೆ ರೀ. ಅಲ್ಲಿವರೆಗೂ ಹಣ್ಣದಾತು ಸುಖಿ ಭವ.